ಇನ್ನು ಕಾಂಗ್ರೆಸ್ನಲ್ಲಿ ಈಗಾಗಲೇ ನಾಯಕರ ನಡುವೆ ಗುಂಪುಗಾರಿಕೆ ಜೋರಾಗ್ತಾ ಇದೆ, ಬಣಗಳ ಬಡಿದಾಟ ತುಂಬ ಜೋರಾಗ್ತಾ ಇದೆ. ಆದರೆ ಹೈಕಮಾಂಡ್ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಅನೇಕ ಶಾಸಕರ ಆದಿಯಾಗಿ, ಕಾಂಗ್ರೆಸ್ನ ಕಾರ್ಯಕರ್ತರ ಆದಿಯಾಗಿ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ನಾಯಕರು ಅಂಥ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇದ್ದರು ಅಂತ ಕರ್ನಾಟಕದ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಮೀಡಿಯಾದ ಮೇಲೆ ಮತ್ತು BJP ಮೇಲೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಯನ್ನು ಮುಂದಿಟ್ಟುಕೊಂಡು ಈಗ ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಹೈಕಮಾಂಡ್ ಪಾಲಿಗೆ ಬಿಸಿ ತುಪ್ಪವಿದ್ದಂತೆ. ಯಾಕಂದ್ರೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ಬರು ಪಕ್ಷದ ಎರಡು ಕಣ್ಣುಗಳಿದ್ದಂತೆ. ಯಾರಿಗೆ ಹಾನಿಯಾದ್ರೂ ಪಕ್ಷದ ಅಳಿವು ಉಳಿವಿಗೆ ಹೊಡೆತ ಗ್ಯಾರಂಟಿ. ಈ ಬೆನ್ನಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬಂದಿದ್ದಾರೆ. ನಾಳೆ CM ಕೂಡ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ. ಅಸಲಿಗೆ ವಿಷಯ ಅಂದ್ರೆ ಮೂಲಗಳ ಪ್ರಕಾರ DK CMಗೆ ಮೊದಲೇ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ನೀವು ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ರೆ ಬೆಂಗಳೂರು ಬರ್ತಾ ಇದ್ದಾರೆ, ಇವತ್ತು ಬೆಂಗಳೂರು ಬರ್ತಾ ಇದ್ದಾರೆ, ಬಂದಾಗ ನಾಳೆ ಭೇಟಿ ಮಾಡ್ತಾರೆ. ಇಷ್ಟು ಮಾತ್ರವಲ್ಲ, ನಿನ್ನೆ ರಾತ್ರಿಯೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ CM ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಇನ್ನು CM ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಗೊಂದಲಗಳಿಗೆ ತೆರೆ ಎಳೆಯಬೇಕು ಎಂದು ಮನವಿ ಮಾಡಿದರು. ಈ ಸುದ್ದಿಯನ್ನ ನಿಮ್ಮ TV9 ಕನ್ನಡ ವರದಿ ಮಾಡಿತ್ತು. ಅಂದ್ರೆ ಹೈಕಮಾಂಡ್ ನಾಯಕರನ್ನ CM ಸಿದ್ದರಾಮಯ್ಯ ಸಂಪರ್ಕ ಮಾಡಿದ್ದಾರೆ. ಈ ಗೊಂದಲದ ವಾತಾವರಣಕ್ಕೆ ತೆರೆ ಎಳೀರಿ ಅಂದಿದ್ದಾರೆ CM. ಹೈಕಮಾಂಡ್ ಇದರಲ್ಲಿ ಇಂಟರ್ವ್ಯೂನ್ ಆಗಿ ಒಂದು ಕ್ಲಾರಿಟಿ ಕೊಡ್ಲೇಬೇಕಿದೆ ಅಂತ ಸಿದ್ದರಾಮಯ್ಯನವರೇ ರೀಚ್ ಔಟ್ ಆಗಿದ್ದಾರೆ ಹೈಕಮಾಂಡ್ನ ನಾಯಕರಿಗೂ ಕೂಡ. ಸಹಜವಾಗಿ ಒಂದಿಷ್ಟು ಗೊಂದಲಗಳು ಕ್ರಿಯೇಟ್ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳು ಮಾಡೋದಕ್ಕೆ ಸಾಧ್ಯವಿಲ್ಲ, ಕಷ್ಟ ಸಾಧ್ಯ. ನಮ್ಮ ವರದಿ ವಸ್ತುನಿಷ್ಠ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ. ಕುರ್ಚಿ ಬೆಳವಣಿಗೆ ಬಗ್ಗೆ ಬರೆದುಕೊಂಡಿದ್ದಾರೆ. ಹಾಗಿದ್ರೆ ಹೈಕಮಾಂಡ್ ಮುಂದಿನ ನಡೆ ಹೇಗಿರಲಿದೆ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ಯಾವುದೇ ಗುಂಪುಗಾರಿಕೆಗೆ ಮನ್ನಣೆ ಕೊಡಲ್ಲ, ಒತ್ತಡ ತಂತ್ರಕ್ಕೆ ಮಣಿಯಲ್ಲ. ಈ ಕಾರಣಕ್ಕೆ ದೆಹಲಿಗೆ ತೆರಳಿದ ನಾಯಕರನ್ನ ಪಾರ್ಕಿಂಗ್ನಲ್ಲೇ ಮಾತನಾಡಿಸಿ ವಾಪಸ್ ಕಳಿಸಿದ್ರು. ಇನ್ನು DK ಸಿದ್ದು ಇಬ್ಬರಲ್ಲಿ ಒಬ್ಬರಿಗೆ ಹಾನಿಯಾದ್ರೂ ಪಕ್ಷಕ್ಕೆ ಹೊಡೆತ ಬೀಳಲಿದೆ. ಹೀಗಾಗಿ ವರಿಷ್ಠರು ಅಳೆದು ತೂಗಿ ನಿರ್ಧಾರ ಮಾಡಲಿದ್ದಾರೆ. ಮುಂದೆ ದೆಹಲಿ ವಿಶೇಷ ಪ್ರತಿನಿಧಿಗಳನ್ನ ರಾಜ್ಯಕ್ಕೆ ಕಳಿಸುವ ಸಾಧ್ಯತೆ ಇದೆ. CM ಹಾಗೂ DCM ಕೂರಿಸಿಕೊಂಡು ಸಂಧಾನ ಯತ್ನ ಮಾಡಲಿದ್ದಾರೆ. ಜೊತೆಗೆ ನಾಯಕರಿಗೆ ಮಾತನಾಡದಂತೆ ಆದೇಶ ಹೊರಡಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ನ ವರಿಷ್ಠರಿಗೂ CM ಕುರ್ಚಿ ಸುತ್ತಲಿನ ಚರ್ಚೆ ಬಿಸಿ ತುಪ್ಪವಾಗಿದೆ. ಉಗುಳಲು ಆಗದೆ ನುಂಗಲು ಆಗದೆ ಹೈಕಮಾಂಡ್ ಧರ್ಮ ಸಂಕಟದಲ್ಲಿ ಸಿಲುಕಿರೋದಂತೂ ಸುಳ್ಳಲ್ಲ. ಅನಿಲ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.